ಮೂಡ ಕೇಸ್ನಲ್ಲಿ ಸಿಎಂ ತಪ್ಪಿತಸ್ಥರಲ್ಲ ಸಂತ್ರಸ್ತರ. ಸಿಎಂ ಕುಟುಂಬಕ್ಕೆ ಗೊತ್ತಿಲ್ಲದೆ ನಡೀತಾ ಮಹಾ ಹಗರಣ. ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್. ಬಿಟಿವಿಗೆ ಲೋಕಾಯುಕ್ತ ರಿಪೋರ್ಟ್ನ ಸ್ಫೋಟಕ ಅಂಶಗಳು ಲಭ್ಯವಾಗಿದೆ. ಮೂಡ ಕೇಸ್ಗೆ ಟ್ವಿಸ್ಟ್ ಕೊಡಲಿದೆ ಲೋಕಾಯುಕ್ತ ರಿಪೋರ್ಟ್. ಯಾವೆಲ್ಲ ಸ್ಫೋಟಕ ಅಂಶಗಳು ಲೋಕಾಯುಕ್ತ ರಿಪೋರ್ಟ್ ನಲ್ಲಿದೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ವೀಕ್ಷಕರೇ. ಮೂಡಾದ ಮಾಜಿ ಆಯುಕ್ತ ನಟೇಶೇ ಪ್ರಮುಖ ಆರೋಪಿ. ಇದೆಲ್ಲದರ ಸೂತ್ರಧಾರ ಮೂಡ ಮಾಜಿ ಆಯುಕ್ತ ನಟೇಶ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ನಟೇಶ್ ಅವರಿಂದಲೇ ಎಲ್ಲ ಅವ್ಯವಹಾರ ನಡೆದಿದೆ. ಮುಖ್ಯಮಂತ್ರಿಗಳ ಕುಟುಂಬಸ್ಥರಿಗೆ ಇದ್ರ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಭೂಮಾಲೀಕ ದೇವರಾಜು ಮಾಹಿತಿಯನ್ನ ಮುಚ್ಚಿಟ್ಟು ಜಮೀನನ್ನ ಮಾರಾಟ ಮಾಡಿದ್ದಾರೆ. ಮೂಲ ಮಾಲೀಕ ಏನ್ ದೇವರಾಜ್ ಇದ್ದಾರೆ, ಅವರು ಮಾಹಿತಿಯನ್ನ ಮುಚ್ಚಿಟ್ಟು ಜಮೀನನ್ನ ಮಾರಾಟ ಮಾಡಿದ್ದಾರೆ. ಭೂಮಿಯನ್ನ ಮೂಡ ವಶಕ್ಕೆ ಪಡೆದಿದ್ದಂತ ಮಾಹಿತಿಯನ್ನ ದೇವರಾಜು ಅವರು ಮರೆಮಾಚಿದ್ದಾರೆ. ಭೂಮಿಯನ್ನ ಮೂಡ ತನ್ನ ವಶಕ್ಕೆ ಪಡ್ಕೊಂಡಿದ್ದಂತ ಮಾಹಿತಿಯನ್ನ ದೇವರಾಜು ಅವರು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಸೇಲ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಮುಚ್ಚಿಟ್ಟಿದ್ದಾರೆ. ಈ ವಿಷಯ ತಿಳಿಯದೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಜಮೀನನ್ನ ಖರೀದಿ ಮಾಡಿದ್ದಾರೆ. ಇನ್ನು ಐದನೇ ಪಾಯಿಂಟ್, 2004ರಲ್ಲಿ ಜಮೀನನ್ನ ಖರೀದಿ ಮಾಡುವಾಗ ಯಾವುದೇ ರೀತಿಯಾದಂತ ಕಾನೂನು ತೊಡಕು ಇರಲಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಅವರು 5,95,000 ರೂಪಾಯಿಗೆ 3.26 ಎಕರೆ ಜಮೀನನ್ನ ಖರೀದಿ ಮಾಡ್ತಾರೆ. 5,95,000 ರೂಪಾಯಿಗೆ 3.26 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು. ಪಾಯಿಂಟ್ 7, ಜಮೀನು ಖರೀದಿಯ ವೇಳೆ ನೋಂದಣಿ ಶುಲ್ಕದಲ್ಲಿ ಮೋಸ ಮಾಡಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಅದನ್ನ ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಏನಿದೆ ಅದನ್ನ ಯಥಾ ಪ್ರಕಾರ ಕಾನೂನಿನ ಪ್ರಕಾರ ಎಷ್ಟು ಅಲ್ಲಿ ನಿಗದಿಯಾಗಿತ್ತೋ ಅದೇ ಮೊತ್ತವನ್ನು ಅವರು ಕಟ್ಟಿದ್ದಾರೆ. ಅಲ್ಲಿಗೆ ಎಲ್ಲೂ ಸಹ ಸಿದ್ದರಾಮಯ್ಯನವರ ಕುಟುಂಬಸ್ಥರು ಇದರಲ್ಲಿ ಅನ್ಯಾಯವನ್ನ ಮಾಡಿಲ್ಲ, ಸರ್ಕಾರಕ್ಕೂ ಅನ್ಯಾಯ ಮಾಡಿಲ್ಲ, ಪಾಪ ಅವ್ರಿಗೂ ಗೊತ್ತೂ ಇಲ್ಲ ಈ ರೀತಿಯಾಗಿ ನಡೆದಿದೆ ಅಂತ. 2010ರಲ್ಲಿ ದಾನಪತ್ರ ನೀಡುವಾಗ ಎಲ್ಲವೂ ಸಹ ಕಾನೂನಾತ್ಮಕವಾಗೇ ಇದೆ. ದಾನಪತ್ರ ನೀಡುವಂತ ಸಂದರ್ಭ ಮಲ್ಲಿಕಾರ್ಜುನ ಸ್ವಾಮಿ ಅವರು ಪಾರ್ವತಿ ಅವರಿಗೆ ದಾನದ ರೂಪದಲ್ಲಿ ಕೊಡುವಂತ ಸಂದರ್ಭದಲ್ಲಿ ಎಲ್ಲವೂ ಕಾನೂನಾತ್ಮಕವಾಗಿ ಗಿಫ್ಟ್ ಡೀಡ್ ನಲ್ಲಿ ಯಾವ ರೀತಿಯಾಗಿ ಏನೇನೆಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಬೇಕು, ಯಾವೆಲ್ಲ ಗೈಡ್ಲೈನ್ಸ್ ಅನ್ನು ಅನುಸರಿಸಬೇಕು ಅದೆಲ್ಲವನ್ನ ಅನುಸರಿಸಿದ್ದಾರೆ. ಕೆಸರೆಯ ಜಮೀನನ್ನ ಮೂಡ ವಶಕ್ಕೆ ಪಡೆಯುವಾಗ ನಿಯಮದ ಪ್ರಕಾರವೇ ಆಗಿದೆ. ಕೆಸರೆಯ ಜಮೀನನ್ನ ಮೂಡ ತನ್ನ ವಶಕ್ಕೆ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಎಲ್ಲವೂ ಸಹ ನಿಯಮದ ಪ್ರಕಾರವೇ ಆಗಿತ್ತು. ಆದ್ರೆ 14 ಸೈಟುಗಳನ್ನ ಮರು ಹಂಚಿಕೆ ಮಾಡುವಾಗ ಕಾನೂನನ್ನ ಮೀರಲಾಗಿದೆ. ಇದು ನಟೇಶ್ ಅವರಿಂದ ಆಗಿದೆ ಅನ್ನುವಂಥ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಸಿಎಂ ಆಗಿರ್ಬೋದು ಅಥವಾ ಸಿಎಂ ಕುಟುಂಬದ ಸದಸ್ಯರಾಗಿರಬಹುದು ಈ ಪ್ರಕರಣದಲ್ಲಿ ಸಂತ್ರಸ್ತರಾಗಿದ್ದಾರೆ. ಸಿಎಂ ಅವರ ಪತ್ನಿ ಇದೇ ಜಾಗದಲ್ಲಿ ನಮಗೆ ಸೈಟ್ ಬೇಕು ಅಂತ ಎಲ್ಲೂ ಮನವಿಯನ್ನ ಮಾಡಲಿಲ್ಲ. ವಿಜಯನಗರದಲ್ಲಿ ಏನೋ ಸೈಟ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಅನ್ನುವ ಆರೋಪ ಏನಿದೆ ಆ ಆರೋಪ ಸುಳ್ಳು. ಅವರು ಇದೇ ಜಾಗದಲ್ಲಿ ಸೈಟ್ ಬೇಕು ಅಂತ ಎಲ್ಲೂ ಮನವಿಯನ್ನ ಮಾಡಿಲ್ಲ. ಮೂಡ ಅಧಿಕಾರಿಗಳ ಜೊತೆ ನಡೆದಿರುವಂತಹ ಪತ್ರ ವ್ಯವಹಾರದಲ್ಲಿ ಕೆಲವು ಲೋಪಗಳಿದಾವೆ. ಇದು ಪಾರ್ವತಿಯವರ ಗಮನಕ್ಕೆ ಬಂದಿಲ್ಲ. ಪಾಪ ಅವರ ಗಮನಕ್ಕೆ ಬಾರದಂತೆ ಕೆಲವು ಪತ್ರ ವ್ಯವಹಾರವನ್ನು ನಡೆಸಲಾಗಿದೆ. ಮೂಡ ಆಯುಕ್ತರು ಮತ್ತು ಅಧಿಕಾರಿಗಳಿಂದ ನಡಾವಳಿಯ ದುರ್ಬಳಕೆ ಆಗಿದೆ. ಭೂಮಿಯನ್ನ ಖರೀದಿಸುವಾಗ ದಾನ ಮಾಡುವಾಗ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದಂತಹ ಪ್ರಭಾವವನ್ನ ಬೀರಿಲ್ಲ. ಸಿದ್ದರಾಮಯ್ಯನವರ ಅಧಿಕಾರ ದುರುಪಯೋಗ ಆಗಿಲ್ಲ. ಅವರು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿರೋದಕ್ಕೆ ಯಾವುದೇ ಸಾಕ್ಷ್ಯಗಳು ಲಭ್ಯವಾಗಿಲ್ಲ. ಪ್ರಭಾವ ಬೀರಿರುವ ಆರೋಪಕ್ಕೂ ಸಹ ಪ್ರತ್ಯಕ್ಷ ಆಗಿರ್ಬೋದು ಪರೋಕ್ಷ ಸಾಕ್ಷ್ಯಗಳು ಲಭ್ಯವಾಗಿಲ್ಲ. ಈ ನಟೇಶ್ ಏನಿದ್ದಾರೆ ಮೂಡದ ಮಾಜಿ ಆಯುಕ್ತರು, ಈ ನಟೇಶ್ ಕೇವಲ 14 ಸೈಟ್ ಮಾತ್ರವಲ್ಲ ಹಲವು ಅಕ್ರಮಗಳನ್ನ ಮಾಡಿದಾರಂತೆ. ನಟೇಶ್ ಸರ್ಕಾರದ ನಡಾವಳಿಯನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ. ನಟೇಶ್ ಅವರ ಅಕ್ರಮಗಳ ಬಗ್ಗೆ ತನಿಖೆ ಆಗಬೇಕಾಗಿದೆ, ಮುಂದುವರೆದ ತನಿಖೆ ಆಗಬೇಕಾಗಿದೆ. ಸೊ ಮೈಸೂರಿನ ಕೆಸರಿಯಲ್ಲಿನ ತಮ್ಮ ಜಮೀನಿಗೆ ಬದಲಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಜಯನಗರದ 3 ಮತ್ತು 4ನೇ ಹಂತಗಳಲ್ಲಿ ವಿವಿಧ ಅಳತೆಯಲ್ಲಿ ಸಿಎಂ ಕುಟುಂಬಕ್ಕೆ 14 ನಿವೇಶನಗಳನ್ನು ಹಂಚಿಕೆಯನ್ನು ಮಾಡಲಾಗಿತ್ತು. ಇದರಲ್ಲಿ ಅಕ್ರಮ ನಡೆದಿದೆ ಅನ್ನುವ ಪ್ರಕರಣ ದಾಖಲಾದ ಬಳಿಕ ಹೈಕೋರ್ಟ್ ಲೋಕಾಯುಕ್ತ ತನಿಖೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದೀಗ ತನಿಖೆ ನಡೆಸಿರ್ತಕ್ಕಂಥ ಲೋಕಾಯುಕ್ತ ಅಂತಿಮ ವರದಿಯನ್ನು ತಯಾರಿಸಿದೆ. ಸಿಎಂ ಕುಟುಂಬವೇ ಸಂತ್ರಸ್ತರು ಅಂತ ಉಲ್ಲೇಖಿಸಿದೆ. ಸೊ ಆ ಮೂಲಕ
ಈ ವಿಚಾರದಲ್ಲಿ ಸಿಎಂ ಕುಟುಂಬಸ್ಥರು ಯಾವುದೇ ರೀತಿಯಾದಂಥ ತಪ್ಪನ್ನ ಮಾಡಿಲ್ಲ. ಅವರು ತಪ್ಪಿತಸ್ಥರಲ್ಲ, ಬದಲಾಗಿ ಅವರು ಸಹ ಸಂತ್ರಸ್ತರಾಗಿದ್ದಾರೆ, ಅವರಿಗೂ ಸಹ ಮೋಸ ಆಗಿದೆ, ಅವರ ಕಣ್ಣನ್ನು ಸಹ ತಪ್ಪಿಸಿ ಒಂದಷ್ಟು ಅಕ್ರಮಗಳನ್ನ ಈ ಮೂಡಾದ ಆಯುಕ್ತರಾಗಿದ್ದಂತಹ ನಟೇಶ್ ಅವರು ಮಾಡಿದ್ದಾರೆ ಅನ್ನುವ ವಿಚಾರ ಈಗ ಗೊತ್ತಾಗ್ತಾ ಇದೆ.